ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ದೇನ ಕ್ವಶನ್ಸ್ ಇತ್ತು ಅನ್ನೋದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ ಎಪಿಸೋಡ್ನಲ್ಲಿ ಪಿಕ್ ಮಾಡ್ತೀನಿ. ಎಲ್ಲರೂ ಒಂದೊಂದು ಕಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋ ಲೈಕ್ ಟಾರ್ಗೆಟ್ ಬಂದುಬಿಟ್ಟು 100 ಅಂತ ಹೇಳ್ಬೋದು. ತುಂಬ ದಿವಸಗಳ ನಂತರ ನಾನು 100 ಲೈಕ್ ಟಾರ್ಗೆಟ್ ಇಡ್ತಿದ್ದೀನಿ. ಸೊ ಪ್ಲೀಸ್ ಕಂಪ್ಲೀಟ್ ಮಾಡಿ. ಸೊ 2 ತಿಂಗಳು ಆದಮೇಲೆ ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಪಿಸೋಡ್ ಮಾಡ್ತಿದ್ದೀನಿ. ಸೊ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಸೊ ನಿಮ್ಮೆಲ್ಲರಿಗೂ ಕ್ವಶನ್ ಆ್ಯಂಡ್ ಆನ್ಸರ್ ಎಪಿಸೋಡ್ 43ಕ್ಕೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಸೊ 42 ಬಂದುಬಿಟ್ಟು ನಾವು 2 ಮಂತ್ಸ್ ಬ್ಯಾಕ್ ಮಾಡಿದ್ವಿ, ಬಟ್ ಆದರೆ ಇವತ್ತು 43 ಮಾಡ್ತಿದ್ದೀವಿ. ತುಂಬ ಅಂದರೆ ತುಂಬ ಡಿಲೇ ಆಯಿತು ವಿಡಿಯೋ ಬರೋದು. ಸೊ ಸಾರಿ ಫಾರ್ ದಟ್. ಇನ್ಮೇಲಿಂದ ಕ್ವಶನ್ ಆ್ಯಂಡ್ ಆನ್ಸರ್ ಎಪಿಸೋಡು ವಾರಕ್ಕೆ ಒಂದು ಇದ್ದೇ ಇರುತ್ತೆ. ಸೊ ನೀವು ನಿಮ್ದೇನೇನ ಕ್ವಶನ್ಸ್ ಇತ್ತು ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ದೇನು ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಸೊ ಇನ್ನು 2 ತಿಂಗಳ ಹಿಂದೆ ಕ್ವಶನ್ಸ್ ಮಾಡಿರೋರಿಗೆ ಸಾರಿ ಫಾರ್ ದಟ್, ಆನ್ಸರ್ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ಆನ್ಸರ್ ಮಾಡ್ತೀನಿ, ಡೋಂಟ್ ವರಿ. ಸೊ ಫಸ್ಟ್ ಬಂದುಬಿಟ್ಟು RK ಎಡಿಟ್ಸ್ ಅಂತವ್ರು ಕೇಳಿದ್ದಾರೆ, ಬ್ರೋ ಕ್ಯಾಶಿಫೈನಲ್ಲಿ ಹೇಗೆ ಆರ್ಡರ್ ಮಾಡೋದು ಅಂತೇಳಿ. ಸೊ ಅದ್ರ ಬಗ್ಗೆ ನಾನು 2 ದಿವಸ ಹಿಂದೆ ಒಂದು ವೀಡಿಯೋ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಕ್ಯಾಶಿಫೈ ಹೇಗೆ ಆರ್ಡರ್ ಮಾಡೋದು, ನಿಮ್ಗೆ ರೀಪ್ಲೇಸ್ಮೆಂಟ್ ಬೇಕು ಅನ್ನೋದ್ರೆ ನೆನ್ನೆ ಒಂದು ವೀಡಿಯೋ ಮಾಡಿದ್ದೀನಿ, ಅದೊಂದು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕಪ್ಪ ಅನ್ನೋದರೆ ಅದು ನಿಮ್ಮ ಒಂದು ಫೋನ್ಗೆ ಗ್ಯಾರಂಟಿ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಒಂದು ಬೆಸ್ಟ್ ವೆಬ್ಸೈಟ್ ಇದೆ, ಅದು ಸ್ಪಾನ್ಸರ್ ಆಗಿರ್ಬೋದು, ಬಟ್ ಬೆಸ್ಟ್ ವೆಬ್ಸೈಟ್ ಇದೆ ಅದು ನನಗೆ. ಸೊ ಕ್ಲೀನಾಗಿ ಇಷ್ಟ ಆಯಿತು, ಅದಕ್ಕೆ ನಾನು ವೀಡಿಯೋ ಮಾಡಿದ್ದು. ಯಾವುದೇ ಒಂದು ಥರ್ಡ್ ಪಾರ್ಟಿ ವೀಡಿಯೋಸ್ಗಳು ನಾನು ಮಾಡೋಕ್ಕೆ ಹೋಗೋಲ್ಲ. ಇಷ್ಟ ಆಯಿತು ಅಂದರೆ ಮಾತ್ರ ವೀಡಿಯೋ ಮಾಡೋದು. ಪೇಮೆಂಟ್ ಪ್ರೂಫ್ ಕೊಡ್ತು ಅಂದರೆ ಮಾತ್ರ ನಾನು ವೀಡಿಯೋ ಮಾಡೋಕ್ಕೆ ಹೋಗೋದು. ಸೊ ಅದಕ್ಕಾಗಿಯೇ ಒಂದ್ಸರಿ ಒಂದು ಚೆಕ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಇಷ್ಟ ಆಗ್ಬೋದು. ನಿಮ್ಮ ಫೋನ್ಗೆ ವ್ಯಾರಂಟಿ ಇಲ್ಲ ಅಂದರೂ ಕೂಡ ನಿಮ್ಮ ಫೋನ್ಗೆ ವ್ಯಾರಂಟಿ ಕೊಡುತ್ತದು. ಸೊ ಇಷ್ಟ ಆಯಿತು ನನಗೆ. ಸೊ ನಾನು ನೆಕ್ಸ್ಟ್ ಬರುತ್ತೆ ನಿಮಗೆ ರೋಹನ್ ಟೆಕ್ ಕನ್ನಡ ಅಂತ ಹೇಳ್ಬಿಟ್ಟು, ಬ್ರೋ ನಿಮ್ಮ ಜೊತೆ ನಾನು ಕೊಲಾಬ್ರೇಷನ್ ವೀಡಿಯೋ ಮಾಡಬೇಕು ಅಂತ ಕೇಳ್ತಿದ್ರೆ. ಸೊ ಆ್ಯಕ್ಚುಲಿ ಇವಾಗ ಏನು ಅಂಥ ಒಂದು ಪ್ಲ್ಯಾನ್ಸ್ ಏನೂ ಇಲ್ಲ ನನಗೆ ಕೊಲಾಬ್ರೇಷನ್ ಮಾಡಬೇಕು ಅಂತೇಳಿ. ಫ್ಯೂಚರಲ್ಲಿ ನೋಡೋಣಂತೆ. ಅಂಥದ್ದೇನ ಕೊಲಾಬ್ರೇಷನ್ ಮಾಡಬೇಕು ಅಂತ ಅನ್ನಿಸೋದಂದರೆ ಖಂಡಿತವಾಗ್ಲೂ ಮಾಡೋಣಂತೆ, ಅದಕ್ಕೇನಿಲ್ಲ. ಸೊ ಇವಾಗ ಸದ್ಯಕ್ಕೆ ಅದೇನು ಪ್ಲ್ಯಾನ್ಸ್ ಇಲ್ಲ, ಬ್ಯುಸಿ ಶೆಡ್ಯೂಲ್ ಇದೆ ನಮ್ಮದು. ಸೊ ಕೊಲಾಬ್ರೇಷನ್ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನಾನು ಫ್ರೀ ಇದ್ದಂಗೆ ಮಾಡ್ತೀನಿ. ಇವಾಗ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದೆ, ನೋಡೋಣಂತೆ ಆಮೇಲೆ. ಸೊ ನೆಕ್ಸ್ಟ್ ಬರುತ್ತೆ ಗೋ ಬ್ಯಾಕ್ ಕನ್ನಡ ಅಂತ ಕೇಳಿದರೆ, ಬ್ರೋ ನೀವು ಎಷ್ಟು ಫೋನ್ನ ಯೂಸ್ ಮಾಡ್ತೀರಾ ಅಂತೇಳಿ. ಸೊ ಆ್ಯಕ್ಚುಲಿ ನನ್ನ ಹತ್ರ ಇರೋದು ಒಂದೇ ಫೋನೇ, ಅದು ಸ್ಯಾಮ್ಸಂಗ್ ತೊಗೊಂಡಿದ್ದೆ. ಸೊ ಸ್ಯಾಮ್ಸಂಗಲ್ಲೇ ಇವಾಗ ವೀಡಿಯೋ ಶೂಟ್ ಕೂಡ ಮಾಡ್ತಿದ್ದೀನಿ. ಈ ಮೈಕ್ ಹಿಡ್ದು ಹತ್ತತ್ರ 2-3 ತಿಂಗಳಾಗೋಯ್ತು. ಸೊ ಧೂಳು ಕೂಡ ಇಟ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕಾಗಿ ಯೂಸ್ ಮಾಡ್ತಿದ್ದೀನಿ ನಾನು ಕೂಡ. ಸೊ ನಿಮಗೇನ ಇಷ್ಟ ಆಯಿತು ಅಂದರೆ ಈ ಒಂದು ಸೆಟಪ್ಪು, ನ್ಯೂ ಸೆಟಪ್ಪು, ಸೊ ಸ್ಟುಡಿಯೋ ಟೂರ್ ಕೂಡ ಕೇಳ್ತಿದ್ರು. ಸೊ ಮಾಡಬೇಕಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬರುತ್ತೆ ನಿಮಗೆ ಎಮ್ ಫಾರ್ ಮಂಜು ಅಂತ ಕೇಳಿದ್ದಾರೆ, ಬ್ರೋ ತುಂಬ ದಿನ ಆಯಿತು ನಿಮ್ಮ ನೋಡಿ ಅಂತೇಳಿ. ಸೊ ಬೆಸ್ಟ್ ಫೋನ್ ಅಂಡರ್ 20K ಅಂತ ಕೇಳಿದ್ದಾರೆ. ಸೊ ಸಾರಿ ಫಾರ್ ದಟ್. ಇನ್ಮೇಲಿಂದ ಡೈಲಿ ವೀಡಿಯೋಸ್ಗಳು ಹಾಕ್ತಿದ್ದೀನಿ ಅವಾಗಲೇ ಕೂಡ, ಚೆಕ್ಔಟ್ ಮಾಡ್ಕೋಬೋದು ನೀವು ಕೂಡ. ಸೊ ಅಂಡರ್ 20Kಲಿ ಬೆಸ್ಟ್ ಮೊಬೈಲ್ ಅನ್ನೋದು ನನ್ನ ಪ್ರಕಾರ ಇವಾಗ ಸ್ಯಾಮ್ಸಂಗ್ ಕಡೆಯಿಂದ ಅನ್ನೋದಾದರೆ ಸ್ಯಾಮ್ಸಂಗ್ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ರೆಡ್ಮಿ 10i ಪರ್ಚೇಸ್ ಮಾಡಿ, ಚೆನ್ನಾಗಿದೆ. ಅಥವಾ ರೆಡ್ಮಿ 11i ಬೇರೆ ಇದೆ. ಸೊ ಅದನ್ನು ಪರ್ಚೇಸ್ ಮಾಡಿ, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಚೇತು ಅನ್ನೋರು ಕೇಳಿದ್ದಾರೆ, ಬ್ರೋ ಮಿನಿಮಮ್ 720p ಮತ್ತು 60 FPS ವೀಡಿಯೋ ಮಾಡಿ ಅಂತ ಕೇಳಿದ್ದಾರೆ. ಸೊ ಆ್ಯಕ್ಚುಲಿಯಾಗಿ ಅದು 2 ಮಂತ್ಸ್ ಬ್ಯಾಕ್ ವೀಡಿಯೋ ಮಾಡಿರೋದು, ಅದಕ್ಕೆ ಕಮೆಂಟ್ ಹಾಕಿದರು. ಸೊ ಇದು ಬಂದುಬಿಟ್ಟು ನಿಮಗೆ ಈ ಒಂದು ಫೋನ್ ಶೂಟ್ ಆಗ್ತಿರುವಂಥದ್ದು ಫುಲ್ HD ಪ್ಲಸ್ಸು 30 FPS ಶೂಟ್ ಆಗ್ತಿದೆ ವೀಡಿಯೋ. ಸೊ ಕ್ಲಾರಿಟಿ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊತೀನಿ. ಸೊ ಅದು ಬಂದುಬಿಟ್ಟು ಮಾಮೂಲಿ HD+ ಪ್ಲ್ಯಾನಲ್ಲಿ, ಇದು ಆಮ್ರೆಡಲ್ಲಿ ಶೂಟ್ ಆಗ್ತಿರೋವಂಥದ್ದು. ಸೊ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೇ ಥರನೇ ಇರಲಿ. ಒಳ್ಳೊಳ್ಳೆ ಮಸ್ತ್ ವೀಡಿಯೋಸ್ಗಳು ಮಾಡೋಣಂತೆ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ದೇನ ಕ್ವಶನ್ಸ್ ಇತ್ತು ಅಂದರೆ #AskBhargav ಅಂತ ಹಾಕಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಪಿಸೋಡ್ನಲ್ಲಿ ನಾನು ಪಿಕ್ ಮಾಡ್ಕೊತೀನಿ. ಸೊ ನನ್ನ ಹೆಸರು ಭಾರ್ಗವ್. ನೆಕ್ಸ್ಟ್ ವೀಡಿಯೋ ಸಿಗೋಣಂತೆ.